ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಪಕ್ಕಾ ಅಂತ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸೈಲೆಂಟ್ ಕಿಲ್ಲರ್, ರಾಜಣ್ಣ ತಲೆದಂಡ ಮಾಡಿಸಿದ್ರು, ವಾಲ್ಮೀಕಿ ಸಮುದಾಯದ ನಾಯಕರನ್ನ ಮುಗಿಸಿದ್ರು. ನೋಡಿ, ನಾನೇ 5 ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಕ್ರಾಂತಿ ಆಗೋದು ಪಕ್ಕಾ ಅಂತ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸೈಲೆಂಟ್ ಕಿಲ್ಲರ್, ರಾಜಣ್ಣ ತಲೆದಂಡ ಮಾಡಿಸಿದ್ರು, ವಾಲ್ಮೀಕಿ ಸಮುದಾಯದ ನಾಯಕನನ್ನ ಮುಗಿಸಿದ್ರು. ದೀಪ ಪ್ರಕಾಶಮಾನವಾಗಿ ಉರಿಯುತ್ತೆ, ಕೊನೆಗೆ ನಂದು ಹೋಗುತ್ತೆ. ಅಧಿಕಾರ ಬಿಟ್ಟು ಕೊಡಲ್ಲ ಅಂತ ಅವರ ಹಿಂಬಾಲಕರಿಂದ ಹೇಳಿಸ್ತಾರೆ. ಸಿಎಂ ಕುರ್ಚಿಗೆ ಕಾಂಗ್ರೆಸ್ನಲ್ಲಿ ಕಾಳಗ ಶುರುವಾಗಲಿದೆ. ಅವರ ಪಕ್ಷದಲ್ಲಿ 100ಕ್ಕೆ 100 ಕ್ರಾಂತಿ ಆಗುತ್ತೆ. ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸೈಲೆಂಟ್ ಕಿಲ್ಲರ್. ಯಾರ್ಯಾರು ಹೇಳಿಕೆಗಳನ್ನ ಎಲ್ಲಿ ತಲುಪಿಸಬೇಕು, ರಾಜಣ್ಣ ಹೇಳಿದಾಗ ಹೈಕಮಾಂಡ್ಗೆ ಯಾವ ರೀತಿ ವರದಿ ಮಾಡಿದ್ರು, ರಾಜಣ್ಣ ತಲೆದಂಡ ಆಯಿತು, ಅಪಮಾನ ಆಯಿತು, ರಾಜೀನಾಮೆ ಕೊಡಲಿಲ್ಲ, ಕಿತ್ತಿ ಬಿಸಾಕ್ ಅಂತೇಳಿ ರಾಹುಲ್ ಗಾಂಧಿ ಅಂತೇಳಿ ವಾಲ್ಮೀಕಿ ಸಮಾಜದ ನಾಯಕರಿಗೆ ಸೈಲೆಂಟ್ ಕಿಲ್ಲರ್ ಡಿ ಕೆ ಶಿವಕುಮಾರ್. ಅವ್ರು ಯಾವುದೇ ಹೇಳಿಕೆ ಪ್ರತಿಕ್ರಿಯೆ ಕೊಡಲ್ಲ. ಯಾವ ರೀತಿ ಎಲ್ಲಿ ವರದಿ ಕೊಡೋಕ್ಕೋ ಅವರ ಹೈಕಮಾಂಡ್ ಚೆನ್ನಾಗಿ ಇಟ್ಕೊಂಡ್ಬಿಡ್ತಾರೆ. ನೋಡಿ, ದೀಪ ಬಹಳ ಪ್ರಕಾಶಮಾನ ಉರಿಯುತ್ತೆ. ಆ ಪ್ರಕಾಶಮಾನ ಉರಿದು ದೀಪ ತನ್ನನ್ನು ತಾನು ನಂದಿ ಹೋಗುತ್ತೆ, ಹಾರುತ್ತೆ. ಹಾಗಾಗಿ ಸಿದ್ದರಾಮಯ್ಯ ಎಲ್ಲ ಒಂದು ಕಡೆ ಪದೇ ಪದೇ ನಾನೇ 5 ವರ್ಷ ಮುಖ್ಯಮಂತ್ರಿ, ನಾನೇ 5 ವರ್ಷ ಮುಖ್ಯಮಂತ್ರಿ ಅವ್ರ ಮನಸ್ಸಿಗೆ ಬಂದ್ಬಿಟ್ಟಿದೆ. 100ಕ್ಕೆ 100 ಅಧಿಕಾರ ಬಿಟ್ಕೊಡ್ಬೇಕಂದ್ರೆ ಅವ್ರ ಹಿಂಬಾಲಕರ ಮುಖಾಂತರ ಹೇಳಿಕೆ ಕೊಡಿಸ್ತಾರೆ, ಮಗನಿಂದ ಹೇಳಿಕೆ ಕೊಡಿಸ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಭ್ರಮನಿರಸನಾಗಿದ್ದಾರೆ. ನನ್ನ ಮುಖ್ಯಮಂತ್ರಿ ಅಧಿಕಾರಾವಧಿ ಮುಗಿದೇ ಬಂತಂತೇಳಿ ವಿವಾದಾತ್ಮಕ ಹೇಳಿಕೆ ಅವರು ಕೊಡ್ತಾರೆ, ಅವ್ರ ಮಗ ಸುಪುತ್ರ ಕೊಡ್ತಾರೆ, ಅವ್ರ ಸಚಿವರು ಕೊಡ್ತಾರೆ. 100ಕ್ಕೆ 100 ಕಾಂಗ್ರೆಸ್ನಲ್ಲಿ ಅವರ ಪಕ್ಷದ ಹೇಳಿದಂಗೆ ದೊಡ್ಡ ಕ್ರಾಂತಿ ಆಗುತ್ತೆ. ಇದು ರಾಜಣ್ಣ ಹೇಳಿದ್ದು, ಭಾಳ ಜನ ಮುಖಂಡರುಗಳು ಹೇಳಿದ್ದು.